ನಮಸ್ಕಾರ ಸ್ನೇಹಿತರೆ, ಇಂದು ನಾವು ಕೇಳಲಿರುವ ಈ ಕಥೆ ನಿಮ್ಮ ಮನಸ್ಸನ್ನು ಒಂದು ಅದ್ಭುತ ಲೋಕಕ್ಕೆ ಕರೆದೊಯ್ಯಲಿದೆ. ಅದು ಭಕ್ತಿಯ ಲೋಕ, ಅದು ಪ್ರೀತಿಯ ಲೋಕ, ಅದು ಬೃಂದಾವನ. ಹಾಗಾದರೆ ಸ್ನೇಹಿತರೆ, ಕಣ್ಣು ಮುಚ್ಚಿ ಮನಸ್ಸನ್ನು ಶಾಂತಗೊಳಿಸಿ ಈ ದಿವ್ಯ ಕಥೆಯೊಳಗೆ ಪ್ರವೇಶಿಸೋಣ. ಒಂದಾನೊಂದು ಕಾಲದಲ್ಲಿ ಯಮುನಾ ನದಿಯ ತೀರದಲ್ಲಿ ಹಸಿರಿನಿಂದ ತುಂಬಿದ ಒಂದು ಪುಟ್ಟ ಹಳ್ಳಿ ಇತ್ತು. ಅದರ ಹೆಸರು ಬೃಂದಾವನ. ಆ ಹಳ್ಳಿಯಲ್ಲಿ ಗೋಪಾಲರು, ಗೋಪಿ ಹೆಂಗಸರು, ಮುದ್ದಾದ ಕರುಗಳು, ಎಲ್ಲವೂ ಪ್ರಕೃತಿಯೊಡನೆ ಒಗ್ಗೂಡಿದ ಜೀವನ. ಆ ಹಳ್ಳಿಯಲ್ಲೇ ಎಲ್ಲರ ಮನಸ್ಸನ್ನು ಗೆದ್ದ ಒಂದು ಬಾಲಕನಿದ್ದ. ಅವನೇ ನಮ್ಮ ಕಣ್ಮಣಿ ಕೃಷ್ಣ. ಸ್ನೇಹಿತರೆ, ಕೃಷ್ಣ ಸಾಮಾನ್ಯ ಬಾಲಕನಲ್ಲ. ಅವನ ನಗು ಸಂಗೀತದಂತೆ, ಅವನ ಕಣ್ಣುಗಳು ಮಧುರ ಪ್ರೀತಿಯ ಸಾಗರ. ಅವನು ಊರಿನ ಪ್ರತಿಯೊಬ್ಬರಿಗೂ ಪ್ರಾಣ. ಕೃಷ್ಣನ ಬಾಲ್ಯ ಎಷ್ಟು ಮಜಾದಾರವಾಗಿತ್ತು ಗೊತ್ತಾ ಸ್ನೇಹಿತರೆ? ಅವನು ಬೆಳಿಗ್ಗೆ ಎದ್ದು ತಾಯಿಯ ಹಾಲು ಕುಡಿದು ಹೊರಗೆ ಓಡಿಬಿಡುತ್ತಿದ್ದ. ಅವನ ಜೊತೆ ಅವನ ಸ್ನೇಹಿತರು ಬಾಲರಾಮ, ಸುಧಾಮ, ಮಧುಮಂಗಲ ಎಲ್ಲರೂ ಸೇರಿ ಆಟವಾಡುತ್ತಿದ್ದರು. ಒಮ್ಮೆ ಏನಾಯ್ತು ಗೊತ್ತಾ ಸ್ನೇಹಿತರೆ? ಕೃಷ್ಣನಿಗೆ ಬೆಣ್ಣೆ ಅಂದ್ರೆ ತುಂಬಾ ಇಷ್ಟ. ಆದ್ರೆ ಅವನು ತನ್ನ ಮನೆಯಲ್ಲಿರುವ ಬೆಣ್ಣೆ ತಿನ್ನೋದಿಲ್ಲ. ಯಾಕೆ ಗೊತ್ತಾ? ಅವನು ಹೋಗಿ ಗೋಪಿಯರ ಮನೆಗಳಲ್ಲಿ ಕದ್ದು ತಿನ್ನೋದು ಅವನಿಗೆ ಹೆಚ್ಚು ಮಜಾ. ಒಂದು ದಿನ ಎಲ್ಲ ಗೋಪಿಯರು ಸೇರಿಕೊಂಡು ಒಂದು ಪ್ಲಾನ್ ಮಾಡಿದರು. ಇವತ್ತಾದರೂ ಕೃಷ್ಣನನ್ನು ಹಿಡಿಯೋಣ ಅಂತ. ಅವರು ಮನೆಗಳ ಬಾಗಿಲುಗಳನ್ನು ಮುಚ್ಚಿ ಬೆಣ್ಣೆಯ ಪಾತ್ರೆಗಳನ್ನು ಎತ್ತರಕ್ಕೆ ಇಟ್ಟರು. ಆದ್ರೆ ನಮ್ಮ ಕೃಷ್ಣ, ಅವನ ಚಾತುರ್ಯಕ್ಕೆ ಯಾರೂ ಸಾಟಿ ಇಲ್ಲ. ಅವನು ತನ್ನ ಸ್ನೇಹಿತರನ್ನೆಲ್ಲ ಕರೆಯುತ್ತಾನೆ, ಬನ್ನಿ ಒಂದು ಮಾನವ ಪಿರಮಿಡ್ ಮಾಡೋಣ ಅಂತ. ಸ್ನೇಹಿತರೆ, ಅವರು ಒಬ್ಬರ ಮೇಲೆ ಒಬ್ಬರು ಏರಿ ಕೊನೆಗೆ ಕೃಷ್ಣ ಮೇಲೆ ಏರಿ ಪಾತ್ರೆ ಒಡೆದು ಬೆಣ್ಣೆ ತೆಗೆದುಕೊಂಡು ಎಲ್ಲರಿಗೂ ಹಂಚುತ್ತಾನೆ. ಅದನ್ನು ನೋಡಿ ಗೋಪಿಯರು ಓಡಿ ಬಂದು ಹಿಡಿಯಲು ಪ್ರಯತ್ನಿಸುತ್ತಾರೆ. ಆದ್ರೆ ಕೃಷ್ಣನ ನಗು, ಅವನ ಮುದ್ದು ಮುಖ ನೋಡಿ ಅವರು ಕೋಪವನ್ನೇ ಮರೆತು ಬಿಡುತ್ತಾರೆ. ಇನ್ನೊಂದು ದಿನ ಯಮುನಾ ನದಿಯ ತೀರದಲ್ಲಿ ಎಲ್ಲ ಮಕ್ಕಳು ಆಟವಾಡುತ್ತಿದ್ದರು. ಆದ್ರೆ ಆ ನದಿಯಲ್ಲಿ ಒಂದು ಭಯಾನಕ ಸರ್ಪ ಕಾಲಿಯನಿತ್ತು. ಎಲ್ಲರೂ ಹೆದರಿದ್ದರು. ಯಾರೂ ನದಿಯ ಬಳಿ ಹೋಗುವುದಿಲ್ಲ. ಆದ್ರೆ ಸ್ನೇಹಿತರೆ, ನಮ್ಮ ಕೃಷ್ಣನಿಗೆ ಭಯವೇ ಇಲ್ಲ. ಅವನು ನೇರವಾಗಿ ನದಿಗೆ ಜಿಗಿದ. ಕಾಲಿಯನು ಕ್ರೋಧದಿಂದ ಮೇಲಕ್ಕೆ ಬಂದು ತನ್ನ ವಿಷದಿಂದ ನೀರನ್ನು ಕಲುಷಿತಗೊಳಿಸಿದ. ಎಲ್ಲರೂ ಬೆಚ್ಚಿಬಿದ್ದು ನೋಡುತ್ತಿದ್ದರು. ಆದ್ರೆ ಕೃಷ್ಣ, ಅವನು ಸರ್ಪದ ತಲೆಯ ಮೇಲೆ ನಿಂತು ನೃತ್ಯ ಮಾಡಲು ಶುರು ಮಾಡಿದ. ಹೌದು ಸ್ನೇಹಿತರೆ, ಅದು ಸಾಮಾನ್ಯ ನೃತ್ಯವಲ್ಲ, ಅದು ದಿವ್ಯ ನೃತ್ಯ. ಕಾಲಿಯನು ಸೋತು ಶರಣಾಗುತ್ತಾನೆ. ನನ್ನನ್ನು ಕ್ಷಮಿಸು ಎಂದು ಬೇಡಿಕೊಳ್ಳುತ್ತಾನೆ. ಕೃಷ್ಣನು ಅವನನ್ನು ಕ್ಷಮಿಸಿ ಯಮುನಾ ನದಿಯನ್ನು ಶುದ್ಧಗೊಳಿಸುತ್ತಾನೆ. ಇನ್ನೊಂದು ಅದ್ಭುತ ಘಟನೆ. ಒಮ್ಮೆ ಇಂದ್ರದೇವರು ಕೋಪಗೊಂಡು ಭಾರೀ ಮಳೆಯನ್ನೇ ಸುರಿಸಿದರು. ಬೃಂದಾವನ ಮುಳುಗುವ ಸ್ಥಿತಿಗೆ ಬಂತು. ಎಲ್ಲರೂ ಭಯದಿಂದ ಓಡುತ್ತಾ, ಕೃಷ್ಣ ನಮ್ಮನ್ನು ಉಳಿಸು ಎಂದು ಕರೆದರು. ಸ್ನೇಹಿತರೆ, ಆಗ ಏನಾಯ್ತು ಗೊತ್ತಾ? ಕೃಷ್ಣನು ತನ್ನ ಚಿಕ್ಕ ಬೆರಳಿನಿಂದ ಗೋವರ್ಧನ ಪರ್ವತವನ್ನೇ ಎತ್ತಿ ಹಿಡಿದ. ಹೌದು, ಒಂದು ಚಿಕ್ಕ ಬಾಲಕ ದೊಡ್ಡ ಪರ್ವತವನ್ನು. ಎಲ್ಲರೂ ಆ ಪರ್ವತದ ಕೆಳಗೆ ಆಶ್ರಯ ಪಡೆದರು. 7 ದಿನಗಳ ಕಾಲ ಕೃಷ್ಣನ ಬೆರಳಿನ ಮೇಲೆ ಪರ್ವತ. ಆ ದೃಶ್ಯ ಭಕ್ತಿಯ ಪರಾಕಾಷ್ಠೆ. ಸ್ನೇಹಿತರೆ, ಕೃಷ್ಣನ ಜೀವನದಲ್ಲಿ ಕೇವಲ ಅದ್ಭುತಗಳೇ ಅಲ್ಲ, ಅದು ಪ್ರೀತಿ, ಸ್ನೇಹ, ಭಕ್ತಿ ಎಲ್ಲವೂ ಸೇರಿಕೊಂಡ ಒಂದು ಸಂಗೀತ. ಗೋಪಿಯರ ಜೊತೆ ಅವನ ರಾಸಲೀಲೆ, ಅದು ಆತ್ಮ ಮತ್ತು ಪರಮಾತ್ಮನ ಸಂಗಮದ ಪ್ರತೀಕ. ಅವನ ಬಾಸುರಿಯ ಧ್ವನಿ ಕೇಳಿದರೆ ಮರಗಳು ಕೂಡ ಕುಣಿಯುತ್ತವೆ, ಹಕ್ಕಿಗಳು ನಿಂತು ಕೇಳುತ್ತವೆ. ಗೋಪಿಯರು ತಮ್ಮ ಕೆಲಸವನ್ನೇ ಮರೆತು ಬಿಡುತ್ತಾರೆ. ಕೃಷ್ಣನು ಎಲ್ಲರಿಗೂ ಏನು ಕಲಿಸಿದನು ಗೊತ್ತಾ ಸ್ನೇಹಿತರೆ? ಪ್ರೀತಿ ಎಂದರೆ ಏನು, ಸ್ನೇಹ ಎಂದರೆ ಏನು, ಜೀವನವನ್ನು ಹೇಗೆ ಸಂತೋಷದಿಂದ ನಡೆಸಬೇಕು. ಅವನ ಜೀವನವೇ ಒಂದು ಸಂದೇಶ. ನೀವು ಎಷ್ಟು ದೊಡ್ಡ ಸಮಸ್ಯೆಗಳನ್ನೇ ಎದುರಿಸಿದರೂ ನಗುತ್ತಾ ಧೈರ್ಯದಿಂದ ಮುಂದೆ ಸಾಗಬೇಕು. ಸ್ನೇಹಿತರೆ, ಈ ಬೃಂದಾವನದ ಕಥೆ ಕೇವಲ ಒಂದು ಪುರಾಣವಲ್ಲ, ಅದು ನಮ್ಮ ಹೃದಯದಲ್ಲಿ ಜೀವಿಸುವ ಒಂದು ಭಾವನೆ. ಕೃಷ್ಣನು ಇಂದು ಕೂಡ ನಮ್ಮ ಜೊತೆ ಇದ್ದಾನೆ, ನಮ್ಮ ನಗುವಿನಲ್ಲಿ, ನಮ್ಮ ಪ್ರೀತಿಯಲ್ಲಿ, ನಮ್ಮ ಭಕ್ತಿಯಲ್ಲಿ. ಹಾಗಾದರೆ ಸ್ನೇಹಿತರೆ, ಈ ಕಥೆ ನಿಮಗೆ ಇಷ್ಟವಾಯಿತೆ? ಇಷ್ಟವಾದರೆ ನಿಮ್ಮ ಸ್ನೇಹಿತರೊಂದಿಗೆ ಹಂಚಿಕೊಳ್ಳಿ. ಮತ್ತಷ್ಟು ಇಂತಹ ಅದ್ಭುತ ಕಥೆಗಳಿಗಾಗಿ ನಮ್ಮ ಜೊತೆ ಇರಿ. ಧನ್ಯವಾದಗಳು ಸ್ನೇಹಿತರೆ. ಮತ್ತೊಂದು ಅದ್ಭುತ ಕಥೆಯಲ್ಲಿ ಮತ್ತೆ ಭೇಟಿಯಾಗೋಣ.
ಜೈ ಶ್ರೀಕೃಷ್ಣ.